ವಿವೇಚನಾಂತರಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಕಲಾ ಮಹಾವಿದ್ಯಾಲಯದ ಪ್ರಾಧ್ಯಾಪಕರು ಮತ್ತು ವಿಶೇಷ ವ್ಯಕ್ತಿಗಳನ್ನು ಸಂದರ್ಶನ ಮಾಡುವುದರ ಮೂಲಕ ಅವರನ್ನು ಪರಿಚಯ ಮಾಡಿಕೊಡುವುದು ನಮ್ಮ ಕಾರ್ಯಕ್ರಮದ ಉದ್ದೇಶವಾಗಿದೆ. ಈ ದಿನದ ಸಂದರ್ಶಕಿಯಾಗಿ ನಾನು ಪತ್ರಿಕೋದ್ಯಮದ ವಿಭಾಗದ ವಿದ್ಯಾರ್ಥಿನಿ ಗಂಗಾ ಮಾತೆಪ್ಪನವರ್. ಇದೀಗ ನಮ್ಮ ಜೊತೆಗಿದ್ದಾರೆ ನಮ್ಮ ಕಲಾ ಮಹಾವಿದ್ಯಾಲಯದ ಪ್ರಾಚಾರ್ಯರು SR ಮುಗ್ನೂರ್ಮಠ್ ಸರ್. ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ ಹೇಗಿದ್ದೀರಿ? ಚೆನ್ನಾಗಿದ್ದೇನೆ. ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ತಮ್ಮನ್ನು ನಾನಿವತ್ತು ಸಂದರ್ಶನ ಮಾಡ್ತಾ ಇರೋದು ನಂಗೆ ತುಂಬ ಸಂತೋಷ ಆಗ್ತಾ ಇದೆ ಮತ್ತು ಹೆಮ್ಮೆ ಅನ್ನಿಸ್ತಾ ಇದೆ. ಸಂತೋಷ. ಧನ್ಯವಾದಗಳು ಸರ್. ಕೆಲವು ವಿಷಯಗಳನ್ನು ಕೇಳುವ ಮುಖಾಂತರ ನಿಮ್ಮ ಅಭಿಪ್ರಾಯವನ್ನು ಪಡ್ಕೊಳ್ತೀನಿ. ಪ್ರಾಚಾರ್ಯರಾಗಿ 1.5 ವರ್ಷಗಳ ಕಾಲ ನಿಮ್ಮ ಅಧಿಕಾರವನ್ನು ನಿಭಾಯಿಸ್ತಾ ಇದ್ದೀರಿ. ವಿದ್ಯಾರ್ಥಿಗಳ ಮತ್ತು ಪ್ರಾಧ್ಯಾಪಕರ ಅಚ್ಚುಮೆಚ್ಚಿನ ಪ್ರಾಧ್ಯಾಪಕರಾಗಿದ್ದೀರಿ, ಪ್ರಾಚಾರ್ಯರಾಗಿದ್ದೀರಿ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್? ಪ್ರಾಚಾರ್ಯರ ಅಧಿಕಾರ ಅನ್ನೋದು ಅದು ಪ್ರತ್ಯೇಕವಾದಂಥ ಅಧಿಕಾರ ಅಲ್ಲ. ಒಬ್ಬ ಹಿರಿಯ ಪ್ರಾಧ್ಯಾಪಕರನ್ನು ಹೆಚ್ಚುವರಿ ಜವಾಬ್ದಾರಿ ಕೊಟ್ಟು ಪ್ರಾಚಾರ್ಯರನ್ನಾಗಿ ಮಾಡಿರ್ತಾರೆ. ಇದು ಜವಾಬ್ದಾರಿಯ ಹೆಚ್ಚಳ ಹೊರತಾಗಿ ಇದು ಅಧಿಕಾರವಲ್ಲ. ನನ್ನ ಅನಿಸಿಕೆ ಅದು. ಅಧಿಕಾರ ಅನ್ನೋದು ಯಾವಾಗಲೂ ಅಧಿಕಾರ ನಡೆಸ್ತಕ್ಕಂಥದ್ದನ್ನು ಹೇಳ್ತದೆ. ನಾನು ಅದಕ್ಕೆ ಪೂರ್ಣ ವಿರೋಧಿ. ಅಧಿಕಾರ ನಡೆಸ್ತಕ್ಕಂಥ ಮನುಷ್ಯ, ಅಧಿಕಾರ ನಡೆಸಬೇಕು ಅನ್ನುವಂಥ ಮನೋಭಾವ ನನ್ನಲ್ಲಿಲ್ಲ. ಎಲ್ಲರೊಳಗೆ ಬೆರೆತು ಅವರೊಳಗೊಬ್ಬ ಸೀನಿಯರಾಗಿ, ಒಬ್ಬ ಮುಖ್ಯಸ್ಥನಾಗಿ, ಒಬ್ಬ ಮುಂದಾಳವಾಗಿ ಕಾರ್ಯನಿರ್ವಹಣೆ ಮಾಡ್ಕೊಂಡು ಬರೋದು ನನಗೆ ಭಾಳ ಸಂತೋಷದ ವಿಷಯ. ಕಲಾ ಮಹಾವಿದ್ಯಾಲಯದಲ್ಲೇ ನಾನು ಸುಮಾರು 34 ವರ್ಷಗಳವರೆಗೆ ಸೇವೆ ಮಾಡಿದ್ದೀನಿ. ಈ ಎಲ್ಲ ಸೇವೆ ನನಗೆ ತೃಪ್ತಿ ತಂದಿದೆ. ಈಗ ಪ್ರಾಚಾರ್ಯನಾಗಿ 1.5 ವರ್ಷ ಆಯಿತು, 1.5 ವರ್ಷ ಮುಗಿದು ಹೋಯಿತು. ಈಗಲೂ ಕೂಡ ಇದು ತೃಪ್ತಿದಾಯಕ, ಎಲ್ಲರ ಸಹಕಾರದಿಂದ ಇದು ತೃಪ್ತಿದಾಯಕವಾಗಿ ನಡೆದಿದೆ ಅನ್ನುವಂಥದ್ದನ್ನು ನಾನು ನಿಮಗೆ ಹೇಳೋದಕ್ಕೆ ಬಯಸ್ತೇನೆ. ಬೇರೆ ಬೇರೆ ಕಾಲೇಜುಗಳಿಗೆ ಹೋಲಿಸಿದರೆ ನಮ್ಮ ಕಲಾ ಮಹಾವಿದ್ಯಾಲಯ ಯೋಜನೆಗಳನ್ನು ಮತ್ತು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದರಲ್ಲಿ ಒಂದು ಹೆಜ್ಜೆ ಮುಂದೆ ಅಂತ ಹೇಳ್ಬೋದು. ಆದರೆ ಮುಂದಿನ ದಿನಗಳಲ್ಲಿ ನೀವು ಎಂತಹ ಯೋಜನೆಗಳನ್ನು ರೂಪಿಸಿಕೊಂಡಿದ್ದೀರಿ? ಅವನ್ನ ಯಾವ ರೀತಿ ಕಾರ್ಯರೂಪಕ್ಕೆ ತರ್ತೀರಿ? ಬಾಗಲಕೋಟೆಯ ಬಸವೇಶ್ವರ ಕಲಾ ಮಹಾವಿದ್ಯಾಲಯಕ್ಕೆ ಒಂದು ವಿಶೇಷವಾದಂಥ ಮಾನ್ಯತೆ ಅದ. ಯಾಕಂದರೆ ಇದು ಕರ್ನಾಟಕ ವಿಶ್ವವಿದ್ಯಾಲಯ ಹುಟ್ಟೋದಕ್ಕಿಂತ ಮುಂಚೆನೇ ಮುಂಬೈ ವಿಶ್ವವಿದ್ಯಾಲಯದ ಮಾನ್ಯತೆಯೊಂದಿಗೆ ಪ್ರಾರಂಭವಾದಂಥ ಮಹಾವಿದ್ಯಾಲಯ ಇದು. ಸ್ವಾತಂತ್ರ್ಯ ಪೂರ್ವದಲ್ಲೇ 1944ರಲ್ಲಿ ಇಲ್ಲಿ BA ತರಗತಿಗಳನ್ನು ಉದ್ಘಾಟಿಸೋದಕ್ಕೆ ಮುಂಬೈನ ಗವರ್ನರ್ ಬಂದಿದ್ದರು. ಅಂಥ ದೊಡ್ಡ ಘನಪರಂಪರೆಯನ್ನು ಹೊಂದಿದಂಥ ನಮ್ಮ ಮಹಾವಿದ್ಯಾಲಯದಲ್ಲಿ ಕೆಲವು ಮಹತ್ವದ ಬೆಳವಣಿಗೆಗಳನ್ನು ನಾವು ಈ ಅವಧಿಯಲ್ಲಿ ಕಂಡಿದ್ದೇವೆ. ವಿಶೇಷವಾಗಿ ಹಸ್ತಪ್ರತಿಗಳನ್ನು, ತಾಳೆಗರಿಯ ಹಸ್ತಪ್ರತಿಗಳು ಸಂಗ್ರಹಿಸಲಾಗಿದೆ. ಆ ಹಸ್ತಪ್ರತಿಗಳ ಡಿಜಿಟಲೀಕರಣವನ್ನು ಈಗ ಯೋಜನೆಯನ್ನು ಇಟ್ಕೊಂಡಿದ್ದೀವಿ. ಈಗಾಗಲೇ ಆ ನಿಟ್ಟಿನೊಳಗೆ ಪ್ರಗತಿ ನಡೆದಿದೆ. ಕನ್ನಡ ವಿಭಾಗದ ಪ್ರಾಧ್ಯಾಪಕರ ಸಹಾಯದಿಂದ, ಕಂಪ್ಯೂಟರ್ ವಿಭಾಗದ ಪ್ರಾಧ್ಯಾಪಕರ ಸಹಾಯದಿಂದ ಅವುಗಳನ್ನು ಡಿಜಿಟಲೀಕರಣ ಮಾಡ್ತಾ ಇದ್ದೇವೆ. ಇಂದಿಲ್ಲ ನಾಳೆ ಅದರದ ಹೊಸಗನ್ನಡ ಆವೃತ್ತಿಯನ್ನು ಕೂಡ ತರ್ತೇವೆ. ಅದಷ್ಟೇ ಅಲ್ಲದೆ ನಮ್ಮಲ್ಲಿ ಸಂಶೋಧನಾ ಕೇಂದ್ರಗಳಿದ್ದಾವೆ. ಆ ಸಂಶೋಧನಾ ಕೇಂದ್ರ BVV ಸಂಘದ ಬಸವೇಶ್ವರ ಕಲಾ ಮಹಾವಿದ್ಯಾಲಯದ ಸಂಶೋಧನಾ ಕೇಂದ್ರ, ಇದರಲ್ಲಿ 13 ಜನ ವಿದ್ಯಾರ್ಥಿಗಳು PhD ಮಾಡ್ತಾಯಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ನಾನು ಇದನ್ನು ಅಭಿವೃದ್ಧಿ ಅಧ್ಯಯನ ವಿಭಾಗವನ್ನು ಪ್ರಾರಂಭ ಮಾಡಿ ಕಲಾ ನಿಕಾಯದ ಇತರ ವಿಷಯಗಳನ್ನು ಕೂಡ PhD ಮಾಡೋದಕ್ಕೆ PhDಗಾಗಿ ಅಧ್ಯಯನ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡಬೇಕು ಅಂಥೇಳಿ ಈಗಾಗಲೇ ನಾವು ವಿಶ್ವವಿದ್ಯಾಲಯದೊಂದಿಗೆ ಸಂಪರ್ಕ ಮಾಡಿದ್ದೇವೆ. ಅವರು ಕೂಡ ಅನುಮತಿಯನ್ನು ಕೊಟ್ಟಿದ್ದಾರೆ. ಇನ್ನು ಕೆಲವೇ ದಿನಗಳಲ್ಲಿ ಅಭಿವೃದ್ಧಿ ಅಧ್ಯಯನ ವಿಭಾಗ ಪ್ರಾರಂಭ ಆಗ್ತದೆ. ಅದಾಯಿತು ಅಂದರೆ ಎಲ್ಲ ಸೋಷಿಯಲ್ ಸೈನ್ಸಸ್, ಎಲ್ಲ ಸಾಮಾಜಿಕ ವಿಜ್ಞಾನಗಳಿಗೆ ಸಂಶೋಧನೆ ಮಾಡೋದಕ್ಕೆ ಅವಕಾಶಗಳು ಪ್ರಾರಂಭ ಆಗ್ತವೆ. ಇದೊಂದು ಖಂಡಿತವಾಗಿಯೂ ವಿದ್ಯಾರ್ಥಿಗಳ ಮೆಚ್ಚಿನ ತಾಣವಾಗೋದರಲ್ಲಿ ಸಂದೇಹವಿಲ್ಲ. ಸಂಶೋಧನೆಗಳ ಪ್ರಕ್ರಿಯೆಗಳು ಮಹಾವಿದ್ಯಾಲಯದಲ್ಲಿ ನಡೀತಾ ಹೋಗ್ತವೆ. ಇದು ನಿಧಾನವಾಗಿ ಜರುಗತಕ್ಕಂಥ ಕ್ರಿಯೆ. ನಾವು ನಿಧಾನವಾಗಿ ಒಂದೊಂದೇ ಕೃತಿಗಳನ್ನು ಡಿಜಿಟಲೀಕರಣಗೊಳಿಸ್ತೇವೆ. ಪ್ರಾಚಾರ್ಯರು ಅಂದ ತಕ್ಷಣ ಇದೊಂದು ಸ್ಥಾನ ಬೇರೆಯೇ ಇರ್ತದೆ. ಆದರೆ ಎಲ್ಲ ಪ್ರಾಧ್ಯಾಪಕರ ಮೆಚ್ಚುಗೆಯನ್ನು ಪಡೆದು ಒಬ್ಬ ಉತ್ತಮ ಪ್ರಾಚಾರ್ಯರಾಗಿ ನೀವು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀರಿ. ಈ ಪ್ರಾಚಾರ್ಯರಾಗಿ ನೀವು ಕಾರ್ಯವನ್ನು ನಿರ್ವಹಿಸಬೇಕಾದ್ರೆ ನಿಮಗೇನಾದರೂ ಸವಾಲುಗಳು ಎದುರಾಗ್ತಿದ್ವಾ ಸರ್? ಸವಾಲುಗಳು ಅಂದರೆ ಬಹಳ ಮುಖ್ಯವಾಗಿ ಈ ಆದೇಶಗಳು ಮೇಲಿನಿಂದ, ವಿಶ್ವವಿದ್ಯಾಲಯದಿಂದ ಆದೇಶಗಳು ಬರ್ತವೆ.
JD ಆಫೀಸಿನಿಂದ ಆದೇಶಗಳು ಬರ್ತವೆ. ತುರ್ತಾಗಿ ಕಡಿಮೆ ಸಮಯದಲ್ಲಿ ಎಲ್ಲ ಕೆಲಸಗಳನ್ನು ಮಾಡಿ ಅನುಬಂಧಗಳನ್ನು ಅಥವಾ ಕೇಳಿದಂಥ ವಿವರಣೆಗಳನ್ನು ನೀಡಬೇಕಾಗಿರ್ತವೆ. ಸಮಯಬದ್ಧತೆ ಬಹಳ ಇಂಪಾರ್ಟೆಂಟ್. ಆ ಸಮಯಬದ್ಧತೆಯಲ್ಲಿ ನಾವು ಎಲ್ಲ ಉದ್ಯೋಗಿಗಳನ್ನು, ವಿಶೇಷವಾಗಿ ಬೋಧಕೇತರ ಉದ್ಯೋಗಿಗಳನ್ನು, ಬೋಧಕರನ್ನು ಬಳಸಿಕೊಂಡು ಸರಿಯಾದ ಸಮಯದಲ್ಲಿ ನಾವು ಎಲ್ಲ ವಿಷಯಗಳನ್ನು, ಎಲ್ಲ ವಿವರಗಳನ್ನು ಕಂಪ್ಲೈ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತೇವೆ. ಅಂಥ ಸಂದರ್ಭದಲ್ಲಿ ವಿಶ್ವವಿದ್ಯಾಲಯ ಅತ್ಯಂತ ಕಡಿಮೆ ಸಮಯವನ್ನು ನಿಗದಿ ಮಾಡಿ ತುಂಬ ತಡವಾಗಿ ಆದೇಶಗಳನ್ನು ಕಳಿಸಿದಾಗ ಸ್ವಲ್ಪ ತೊಂದರೆ ಆಗ್ತದೆ. ಎಲ್ಲ ವಿಷಯಗಳನ್ನು ಕ್ರೋಢೀಕರಣ ಮಾಡಿ ಕಳಿಸುವುದಕ್ಕೆಲ್ಲ ತೊಂದರೆ ಆಗ್ತದೆ. ಇಂಥ ಸಹಜವಾದಂಥ ತೊಂದರೆಗಳನ್ನು ಬಿಟ್ಟರೆ ಬೇರೆ ಯಾವುದೇ ಸವಾಲುಗಳು ಕೂಡ ನಮ್ಮಲ್ಲಿ ಇಲ್ಲ. ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ತುಂಬ ಇನ್ನೂ ಹೆಚ್ಚು ಅವಕಾಶಗಳನ್ನು ಒದಗಿಸಿಕೊಡಬೇಕು ಅನ್ನುವಂಥ ವಿಚಾರ ನಮ್ಮಲ್ಲಿದೆ. ಈಗಾಗಲೇ ವಿದ್ಯಾರ್ಥಿಗಳ ಸಂಶೋಧನೆಗೆ ಪೂರಕವಾಗಿ ವಿಶ್ವವಿದ್ಯಾಲಯದವರು ಕೂಡ ಪ್ರದತ್ತ ಕಾರ್ಯಗಳನ್ನು, ಅಸೈನ್ಮೆಂಟ್ಗಳನ್ನು, ಕಿರು ಪ್ರಬಂಧಗಳನ್ನು ರಚನೆ ಮಾಡೋದಕ್ಕೆ ಅವಕಾಶಗಳನ್ನು ಮಾಡಿಕೊಡ್ತಾ ಇದೆ. ಅಂತಹ ವಿದ್ಯಾರ್ಥಿಗಳಿಗೂ ಕೂಡ ನಾವು ಈಗಿನಿಂದಲೇ 5ನೇ ಸೆಮ್ಮಿನಿಂದಲೇ ತಯಾರಿಯನ್ನು ಪ್ರಾರಂಭ ಮಾಡ್ತೇವೆ. ವಿದ್ಯಾರ್ಥಿಗಳಿಗೂ ಕೂಡ ಸಂಶೋಧನೆಗೆ ಸಾಕಷ್ಟು ಅವಕಾಶ ಇರ್ತದೆ. ಮಾರ್ಗದರ್ಶನ ಮಾಡೋದಕ್ಕೆ ಪ್ರಾಧ್ಯಾಪಕರುಗಳು ಸಾಕಷ್ಟು ಅವಕಾಶ ಇರ್ತದೆ. ಹೀಗಾಗಿ ಸಮಯದ ಮಿತಿಯನ್ನು ನಾವು ಈ ರೀತಿಯಲ್ಲಿ ಓವರ್ಕಮ್ ಮಾಡಬೇಕು ಅಂತ ನಿರೀಕ್ಷೆ ಮಾಡಿಕೊಂಡಿದ್ದೀವಿ. ಓಕೆ ಸರ್, ವಿಷಯದ ಬಗ್ಗೆ ಮಾತಾಡಬೇಕಂತಂದರೆ ಮನೋವಿಜ್ಞಾನದ ಬಗ್ಗೆ ನಿಮ್ಮಲ್ಲಿ ಆಸಕ್ತಿ ಮೂಡಲು ಕಾರಣವೇನು ಮತ್ತು ವಿದ್ಯಾರ್ಥಿಗಳಿಗೆ ಮನೋವಿಜ್ಞಾನ ಯಾಕೆ ಬೇಕು ಸರ್? ನನಗೆ ಆಸಕ್ತಿ ಬರೋದಕ್ಕೆ ಮುಖ್ಯ ಕಾರಣ ಏನು ಅಂತಂದರೆ, ನಾನು ಹೈಸ್ಕೂಲ್ ಸಮಯದಲ್ಲಿದ್ದಾಗ, ಹೈಸ್ಕೂಲ್ನಲ್ಲಿ ಓದುತ್ತಿರುವಾಗ, ಅಧ್ಯಯನ ಮಾಡುತ್ತಿರುವಾಗ ಅಕಸ್ಮಾತಾಗಿ ತ್ರಿವೇಣಿಯವರ ಬೆಕ್ಕಿನ ಕಣ್ಣು ಕಾದಂಬರಿಯನ್ನು ಓದಿದ್ದೆ. ಅಲ್ಲಿ ಮನೋವೈಜ್ಞಾನಿಕ ಹಿನ್ನೆಲೆಯೊಳಗೆ ಕಾದಂಬರಿ ಬೆಳೆದು ಬಂದಿರೋದ್ರಿಂದ ಇನ್ನೂ ಕೆಲವು ಕಾದಂಬರಿಗಳನ್ನು ಓದಿದೆ. ಅನೇಕ ಕಾದಂಬರಿಗಳಲ್ಲಿ ಹಂತಗಳನ್ನು ಓದುವಂತಹ ರೂಢಿ ಇತ್ತು. ಯಾಕಂದರೆ ನಾವು ಹೈಸ್ಕೂಲ್ ಅವಧಿಯಲ್ಲಿ ತುಂಬ ಬೇಗ ನಾವು ಹೈಸ್ಕೂಲಿಗೆ ಹೋಗ್ತಿದ್ವಿ. ಬಹುಪಾಲು ಸಮಯವನ್ನು ನಾವು ಲೈಬ್ರರಿನಲ್ಲಿ ಕಳೀತಿದ್ವಿ. ಸಾರ್ವಜನಿಕ ಗ್ರಂಥಾಲಯದಲ್ಲಿ ಇಂಥ ಪುಸ್ತಕಗಳನ್ನು ನಾನು ಓದಿದ್ದು ನನ್ನ ಅನುಭವದಲ್ಲಿದೆ. ಆ ಕಾರಣಕ್ಕಾಗಿಯೇ ನಾನು ಮನೋವಿಜ್ಞಾನದ ಕಡೆಗೆ ಆಕರ್ಷಿತ ಆದೆ. ಹೀಗಾಗಿ ಪಿ ಯು ಹಂತ ಮುಗಿದ ಮೇಲೆ ಮನೋವಿಜ್ಞಾನದ ವಿಷಯ ಗದುಗಿನ ಜಗದ್ಗುರು ತೋಂಟದಾರ್ಯ ಮಹಾವಿದ್ಯಾಲಯದಲ್ಲಿ ಇದ್ದದ್ದರಿಂದ ಅಲ್ಲಿ ಆ ವಿಷಯವನ್ನು ಆಯ್ಕೆ ಮಾಡಿಕೊಳ್ಬೇಕು ಅನ್ನುವಂಥ ಅತ್ಯಂತ ಆಸಕ್ತಿಯಿಂದ ಅದನ್ನು ಆಯ್ಕೆ ಮಾಡಿಕೊಂಡೆ. ಅದೊಂದು ತುಂಬ ಉತ್ತಮವಾದಂಥ ವಿಭಾಗ ಇತ್ತು. ಅಲ್ಲಿ ಅನೇಕ ಮನೋವಿಜ್ಞಾನವನ್ನು ಒಂದು ಮೈನರ್ ವಿಷಯವಾಗಿ ತೆಗೆದುಕೊಂಡೆ. ಆವಾಗ ಮೇಜರ್ ಮತ್ತು ಮೈನರ್ ಸಿಸ್ಟಮ್ ಇತ್ತು. ಆವಾಗ ಅಧ್ಯಯನ ಮಾಡಿತ್ತು. ಮುಂದೆ ತದನಂತರದಲ್ಲಿ BA ಮುಗಿದ ಮೇಲೆ 1989 ನಂತರದಲ್ಲಿ ಮನೋವಿಜ್ಞಾನದ ಕಡೆಗೆ ಹೆಚ್ಚು ಆಕರ್ಷಿತ ಆದೆ. ಅದರಲ್ಲಿರ್ತಕ್ಕಂಥ ಅನೇಕ ಸಂಗತಿಗಳು, ಅನೇಕ ಉಪವಿಷಯಗಳು, ಎಷ್ಟು ಓದ್ತೀರಿ ಅಷ್ಟು ಅದರ ಆಳ ಹೆಚ್ಚುತ್ತಾನೆ ಹೋಯಿತು. ಹೀಗಾಗಿ ಆ ಕಡೆಗೆ ಹೆಚ್ಚು ಆಕರ್ಷಿತ ಆಗಿ ಮನೋವಿಜ್ಞಾನವನ್ನು ಪ್ರಮುಖ ವಿಷಯವಾಗಿ ನಿರಂತರವಾಗಿ ಅಧ್ಯಯನಕ್ಕಾಗಿ ಕೈಗೆತ್ತಿಕೊಂಡೆ. ವಿದ್ಯಾರ್ಥಿಗಳಿಗೆ ಮನೋವಿಜ್ಞಾನ ತುಂಬ ಅವಶ್ಯಕವಾದಂಥ ವಿಷಯ. ಇಂದು ವಿದ್ಯಾರ್ಥಿಗಳು ತಮ್ಮ ಅಂತಃಸತ್ವಗಳನ್ನು ತಿಳಿದುಕೊಳ್ಬೇಕಾದ ಅನಿವಾರ್ಯತೆ ಇದೆ. ಜಾಬ್ ಮಾರ್ಕೆಟ್, ಉದ್ಯೋಗದ ಮಾರುಕಟ್ಟೆಗೆ ಎದುರಿಸುವಾಗ ವಿದ್ಯಾರ್ಥಿಗಳಿಗೆ ಸಹಾಯಕ್ಕೆ ಬರ್ತಕ್ಕಂಥದ್ದೇ ಅದು. ನಾನು ಎಷ್ಟು ಹೊತ್ತು ಕೆಲಸ ಮಾಡಬಲ್ಲೆ, ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡಬಲ್ಲೆ, ನನ್ನ ಆಸಕ್ತಿಗಳೇನಿದ್ದಾವೆ, ನನ್ನ ಸಾಮರ್ಥ್ಯ ಏನು ಅನ್ನುವಂಥದ್ರ ಅರಿವು ವಿದ್ಯಾರ್ಥಿಗಳಿಗಾದರೆ ಖಂಡಿತವಾಗಿಯೂ ಆ ಕ್ಷೇತ್ರದಲ್ಲಿ ಅವರು ಕೆಲಸ ಮಾಡೋದಕ್ಕೆ ಶಕ್ಯವಾಗ್ತದೆ ಮತ್ತು ಸಾಧನೆ ಮಾಡಲಿಕ್ಕೆ ಶಕ್ಯ ಆಗ್ತದೆ. ಒಂದು ವೇಳೆ ಅದರ ಅರಿವು ಇರಲಿಲ್ಲ ಅಂದರೆ ವಿದ್ಯಾರ್ಥಿಗಳಿಗೆ ತುಂಬ ಆಸಕ್ತಿಯಿಂದ ಕೆಲವು ಕ್ಷೇತ್ರಗಳಿಗೆ ಹೋಗಿ ಅಲ್ಲಿ ಆಸಕ್ತಿಯನ್ನು ಕಳೆದುಕೊಳ್ಳುವಂಥ ಸಾಧ್ಯತೆ ಇರ್ತದೆ. ಹೀಗಾಗಿ ಕೆಲಸದಲ್ಲಿ ಅಥವಾ ಮುಂದೆ ಉದ್ಯೋಗದ ಪರಿಸರದಲ್ಲಿ ಬೋರ್ಡಮ್ ಮತ್ತು ಆಕ್ಸಿಡೆಂಟ್ಸ್, ಅಪಘಾತಗಳು ಕಡಿಮೆ ಆಗಬೇಕಾದ್ರೆ ನಾವು ನಮ್ಮ ಸಾಮರ್ಥ್ಯಗಳನ್ನು, ನಮ್ಮ ಆಸಕ್ತಿಗಳನ್ನು ಮೊದಲೇ ತಿಳ್ಕೋಬೇಕಾಗ್ತದೆ. ಇಂಥ ಎಲ್ಲ ದೃಷ್ಟಿಯಿಂದ ವ್ಯಕ್ತಿಯ ಅಂತಃಸತ್ವಗಳನ್ನು ತಿಳ್ಕೊಳ್ಳೋದಕ್ಕೆ, ವ್ಯಕ್ತಿ ಒತ್ತಡರಹಿತವಾದಂಥ ಬದುಕನ್ನು ಕಟ್ಟಿಕೊಳ್ಳೋದಕ್ಕೆ, ವ್ಯಕ್ತಿ ಉತ್ತಮವಾದಂಥ ಮಾನಸಿಕ ಆರೋಗ್ಯವನ್ನು ರೂಪಿಸಿಕೊಳ್ಳೋದಕ್ಕೆ, ಈ ಎಲ್ಲ ದೃಷ್ಟಿಯಿಂದ ಮನೋವಿಜ್ಞಾನದ ಅಧ್ಯಯನ ತುಂಬ ಅವಶ್ಯಕ. ವಿಶೇಷವಾಗಿ ಒತ್ತಡರಹಿತವಾದಂಥ ಜೀವನ ಬಹಳ ಇಂಪಾರ್ಟೆಂಟ್. ಇಂದಿನ ದಿನಮಾನಗಳಲ್ಲಿ
ಮೋಸ್ಟ್ ಕಿಲ್ಲಿಂಗ್ ಡಿಸೀಸ್ ಅಂದರೆ ಹೃದಯಾಘಾತದ ನಂತರದಲ್ಲಿರ್ತಕ್ಕಂಥ ಸ್ಥಾನ ಒತ್ತಡಕ್ಕೇ ಇದೆ. ಎಲ್ಲ ಇದ್ದೂ ಕೂಡ ಒತ್ತಡ ಕಾರಣದಿಂದಾಗಿ ಅನೇಕ ಜನ ಖಿನ್ನತೆಗೆ ಜಾರ್ತಾರೆ, ಇನ್ನೂ ಕೆಲವು ಜನ ಸುಸೈಡಲ್ ಅಟೆಂಪ್ಟ್ ಮಾಡ್ತಾರೆ. ಇಂಥ ಎಲ್ಲ ಸಾಧ್ಯತೆಗಳು ಇದ್ದಾವೆ. ಅಂಥ ಎಲ್ಲ ಅವಘಡಗಳನ್ನು ದಾಟೋದಕ್ಕೆ ವಿದ್ಯಾರ್ಥಿಗಳಲ್ಲಿರ್ತಕ್ಕಂಥ ಒಂದೇ ಒಂದು ಆಶಾ ಕಿರಣ ಏನು ಅಂದರೆ ಮನೋವಿಜ್ಞಾನವನ್ನು ಆರಂಭದಿಂದಲೂ ಅಧ್ಯಯನ ಮಾಡ್ತಾ ಹೋದರೆ ಇಂಥ ತೊಂದರೆಗಳಿಂದ ಹೊರಗೆ ಬರೋದಕ್ಕೆ ಇದು ತುಂಬ ಸಹಾಯಕ ಅನ್ನುವಂಥ ಅಭಿಪ್ರಾಯ ನನ್ನದು. ಆದ್ದರಿಂದ ಎಲ್ಲ ವಿದ್ಯಾರ್ಥಿಗಳು ಆ್ಯಸ್ ಅ ಬೇಸಿಕ್ ಕೋರ್ಸ್ ಅಂತ ಮನೋವಿಜ್ಞಾನ ಇಂದು ತೆಗೆದುಕೊಳ್ಬೇಕಾಗಿದೆ. ಕನ್ನಡವನ್ನು ಹೇಗೆ ನಾವು ಮೂಲ ವಿಷಯ ಅಂತ ಅಧ್ಯಯನ ಮಾಡ್ತೇವೆ, ಹಾಗೆ ಅದೇ ಥರನಾಗಿ ಮನೋವಿಜ್ಞಾನವನ್ನು ಒಂದು ಮೂಲ ವಿಷಯವಾಗಿ ಅಧ್ಯಯನ ಮಾಡಬೇಕಾದ ಅವಶ್ಯಕತೆ ಇದೆ. ಮನೋವಿಜ್ಞಾನ ಇಂದಿನ ಜಗತ್ತಿನ ತುಂಬ ಅನಿವಾರ್ಯವಾದಂತಹ ವಿಷಯ. ಆ ಅನಿವಾರ್ಯತೆಯನ್ನು ಇದು ಫುಲ್ಫಿಲ್ ಮಾಡಬೇಕಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಬೋಧನಾ ವ್ಯವಸ್ಥೆಗಳು ಬೆಳಿಬೇಕಾಗಿದೆ, ಲ್ಯಾಬ್ರೋಟರೀಸ್ಗಳು ಬೆಳಿಬೇಕಾಗ್ತದೆ, ಹೊಸ ಹೊಸ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಬೇಕಾಗಿದೆ. ಒಟ್ಟಿನಲ್ಲಿ ಮಾನವನ ಜೀವನ ಉತ್ತಮಪಡಿಸಬೇಕಾದ್ರೆ ಮನೋವಿಜ್ಞಾನದ ಪಾತ್ರ ತುಂಬ ಇದೆ ಅಂತ ನನ್ನ ಅಭಿಪ್ರಾಯದ. ಮನೋವಿಜ್ಞಾನ ಪ್ರಾಧ್ಯಾಪಕರಾಗಿ ಹೇಳೋದಾದರೆ ನಮ್ಮ ನಿತ್ಯ ಜೀವನದಲ್ಲಿ ಮನೋವಿಜ್ಞಾನ ಎಷ್ಟು ಅವಶ್ಯಕತೆ ಇದೆ? ದಿನನಿತ್ಯದ ಜೀವನದಲ್ಲಿ ಮನೋವಿಜ್ಞಾನ ಇಲ್ಲದೇ ಇಲ್ಲವೇ ಇಲ್ಲ. ಪ್ರತಿ ಕ್ಷಣದಲ್ಲಿ ನಾವು ಕುಟುಂಬದಲ್ಲಿ ಹೊಂದಾಣಿಕೆ ಮಾಡಿಕೊಳ್ಳಬೇಕು, ತಂದೆ ತಾಯಿಗಳೊಂದಿಗೆ ಹೊಂದಾಣಿಕೆ ಮಾಡಬೇಕು, ಗಂಡ ಹೆಂಡತಿಯ ನಡುವೆ ಹೊಂದಾಣಿಕೆ ಬೇಕು, ಮುಂದೆ ಸಮಾಜದಲ್ಲಿ ಹೊಂದಾಣಿಕೆ ಬೇಕು, ಶಾಲೆ ಕಾಲೇಜುಗಳಲ್ಲಿ ಹೊಂದಾಣಿಕೆ ಬೇಕು. ಈ ಎಲ್ಲ ಹೊಂದಾಣಿಕೆಯ ಪ್ರಕ್ರಿಯೆಗಳು ನಿಂತದ್ದೇ ಮನೋವಿಜ್ಞಾನದ ಅರಿವಿನ ಮೂಲಕವಾಗಿ. ಆದ್ದರಿಂದ ಇಂದು ಮನೋವಿಜ್ಞಾನ ಎಲ್ಲರಿಗೂ ಅನಿವಾರ್ಯ. ಮನೋವಿಜ್ಞಾನ ಜೀವನವನ್ನು ರೂಪಿಸಿಕೊಳ್ಳೋಕ್ಕೆ ಸಹಾಯ ಮಾಡ್ತದೆ ಅಂತಂದ್ರೆ ಪ್ರಾಥಮಿಕ ಶಾಲೆಯಿಂದಲೇ ಮನೋವಿಜ್ಞಾನ ವಿಷಯವನ್ನು ಜಾರಿಗೆ ಏನಾದರೂ ತರ್ಬೋದಾ ಸರ್? ಪ್ರಾಥಮಿಕ ಶಾಲೆಯಿಂದನೇ ಮನೋವಿಜ್ಞಾನಗಳನ್ನು ಒಂದೊಂದು ಭಾಗವನ್ನು ನಾವು ಸಣ್ಣ ಪುಟ್ಟದಾಗಿ ತರಬಹುದು. ಪ್ರಾಥಮಿಕ ಹಂತದಿಂದಲೇ ವ್ಯಕ್ತಿತ್ವ ಬೆಳವಣಿಗೆಯ ತಂತ್ರಗಳು, ಅಧ್ಯಯನದ ತಂತ್ರಗಳು, ಮೆಮರೈಸಿಂಗ್ ಟೆಕ್ನಿಕ್, ಸ್ಮರಿಸಿಕೊಳ್ಳತಕ್ಕಂಥ ತಂತ್ರಗಳು, ವಿಷಯವನ್ನು ಕಾನ್ಸೆಪ್ಟನ್ನು ಪರಿಕಲ್ಪನೆಗಳನ್ನು ಅರ್ಥ ಮಾಡಿಕೊಳ್ಳುವಂಥ ತಂತ್ರಗಳು, ಇಂಥವುಗಳನ್ನು ಪ್ರಾಥಮಿಕ ಹಂತದಿಂದಲೇ ಬಳಕೆ ಆಗಬೇಕು. ಶಿಕ್ಷಣ ಕ್ಷೇತ್ರದಲ್ಲಿ ನೋಡ್ರಿ ಮನೋವಿಜ್ಞಾನದ ಪಾತ್ರ ತುಂಬ ಅವಶ್ಯಕ. ಎಜುಕೇಷನ್ ಸೈಕಾಲಜಿ ಅಂತ ಒಂದು ಬ್ರ್ಯಾಂಚೇ ಇದೆ, ಶೈಕ್ಷಣಿಕ ಮನೋವಿಜ್ಞಾನ. ನನ್ನ ಅಭಿಪ್ರಾಯದಲ್ಲಿ ಪ್ರತಿಯೊಂದು ಮಗುವಿಗೂ ಒಂದು 7th ಪಾಸಾಗಿದೆ ಅಂದರೆ ಆ ಮಗುವಿನ ಅಂಕಗಳ ಜೊತೆಗೆ ಆ ಮಗುವಿನಲ್ಲಿರ್ತಕ್ಕಂಥ ಅಂತಃಸತ್ವಗಳ ಪಟ್ಟಿಯನ್ನು ಕೊಡಬೇಕು. DAT ಡಿಫ್ರೆನ್ಷಿಯಲ್ ಅಪ್ಟಿಟ್ಯೂಡ್ ಟೆಸ್ಟ್ ಅಪ್ಟಿಟ್ಯೂಡ್ ಮಾರ್ಕರ್ನ ಕೊಡಬೇಕಾಗ್ತದೆ. ಈ ಅಪ್ಟಿಟ್ಯೂಡ್ಸ್ ಅದ್ರ ಜೊತೆಗೆ ಇದ್ದಾಗ, ವ್ಯಕ್ತಿ ಜೊತೆಗೆ ಅಪ್ಟಿಟ್ಯೂಡ್ಗಳ ಮಾಪನ ಇದ್ದಾಗ ವ್ಯಕ್ತಿಗೆ ಒಂದು ಕಾನ್ಫಿಡೆನ್ಸ್ ಬರ್ತದೆ, ತನ್ನನ್ನು ತಾನು ತಿಳ್ಕೊಳ್ಳೋದಕ್ಕೆ, ತನ್ನ ಕೌಶಲ್ಯಗಳನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ, ತನ್ನ ಆಸಕ್ತಿಯನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಅವಕಾಶ ಸಿಗ್ತದೆ. ಅದು ತುಂಬ ಬೆಳವಣಿಗೆಗೆ ಪೂರಕ ಆಗ್ತದೆ, ವ್ಯಕ್ತಿತ್ವ ಬೆಳವಣಿಗೆಗೆ ಪೂರಕ ಆಗ್ತದೆ, ದೊಡ್ಡ ಸಾಧನೆಗೆ ಅದು ಪೂರಕ ಆಗ್ತದೆ ಅನ್ನುವಂಥ ಮಾತನ್ನು ಹೇಳ್ತೇನೆ. ಇತ್ತೀಚಿನ ದಿನಗಳಲ್ಲಿ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಮಾನಸಿಕ ಖಿನ್ನತೆಯಿಂದ. ಇದ್ರ ಬಗ್ಗೆ ಅವ್ರ ಪೋಷಕರು ಯಾವ ರೀತಿ ಕ್ರಮಗಳನ್ನು ಕೈಗೊಳ್ಳಬೇಕು? ಆತ್ಮಹತ್ಯೆ ಅನ್ನುವಂಥದ್ದು ಒಂದು ದೊಡ್ಡ ಆಧುನಿಕ ಜೀವನದ ಒಂದು ರೋಗ ಇದು. ಆತ್ಮಹತ್ಯೆ ಮಹಾಪಾಪ ಅಂತ ನಮ್ಮ ಪಾರಂಪರಿಕ ಜನ ಹಿಂದಿನಿಂದಲೂ ನಂಬಿಕೊಂಡು ಬಂದಂತಹದ್ದು. ಆದರೆ ಇಂದು ಏನಾಗ್ತಾ ಇದೆ, ಬದುಕಿನ ಒತ್ತಡವನ್ನು ಎದುರಿಸಲಾಗದೆ ಅನೇಕ ವಿದ್ಯಾರ್ಥಿಗಳು, ಅನೇಕ ಯುವಕರು ಆತ್ಮಹತ್ಯೆಗೆ ಬಲಿಯಾಗ್ತಾ ಇದ್ದಾರೆ. ಚಿಕ್ಕ ಪುಟ್ಟ ವಿಷಯಗಳಿಗಾಗಿ ಆತ್ಮಹತ್ಯೆಯ ಕಡೆಗೆ ಕೈ ಇಕ್ತಾರೆ. ಅಂದರೆ ಅದರ ಅರ್ಥ ಏನು ಅಂತಂದರೆ ಒತ್ತಡದಿಂದ ಹೆಚ್ಚು ತೊಂದರೆಗೆ ಒಳಗಾಗಿದ್ದಾರೆ ಅಂತ ಅರ್ಥ. ಮಾನಸಿಕ ಒತ್ತಡದಿಂದ ಹೆಚ್ಚು ತೊಂದರೆಗೆ ಒಳಗಾಗಿದ್ದಾರೆ, ಆತಂಕ ಹೆಚ್ಚಿದೆ, ಮೇನಿಯಾ ಆಗ್ತಾ ಇದೆ, ಅವರಿಗೆ ಖಿನ್ನತೆ ಆಗ್ತಾ ಇದೆ ಅನ್ನುವಂಥದ್ರ ಅರ್ಥ ಅದು. ಆದ್ದರಿಂದ ಅವರಿಗೆ ಏನು ಮಾಡಬೇಕಾಗಿದೆ, ಇಂದು ಖಿನ್ನತೆಯಿಂದ ಹೊರಗೆ ಬರುವಂಥ ತಂತ್ರಗಳನ್ನು, ಒತ್ತಡದಿಂದ ಹೊರಗೆ ಬರುವಂಥ ತಂತ್ರಗಳನ್ನು ಸಹಜವಾಗಿ ಕಲಿಸಿಕೊಡಬೇಕಾಗಿದೆ. ವಿಶೇಷವಾಗಿ ಆತ್ಮಹತ್ಯೆಯಂಥ ಸಂದರ್ಭಗಳಲ್ಲಿದ್ದಾಗ ನಮ್ಮ ಒಳಗಿನ ಮಾನಸಿಕ ತುಮುಲುಗಳನ್ನು, ತುಡಿತಗಳನ್ನು ನಾವು ಇನ್ನೊಬ್ಬರೊಂದಿಗೆ ಮಾತನಾಡೋದನ್ನು ಕಲಿಬೇಕಾಗಿದೆ. ಒತ್ತಡದ ಕಾರಣದಿಂದಾಗಿ ಒತ್ತಡವನ್ನು ನಾವು ಓಪನ್ ಮಾಡೋದಿಲ್ಲ. ಮೋಸ್ಟ್ ಆಫ್ ದಿ ಇಂಡಿವಿಜುವಲ್ಸ್ ಆರ್ ಕನ್ಸೀಲ್ಡ್ ದೆಮ್ಸೆಲ್ವ್ಸ್. ತಮ್ಮನ್ನು ತಾವು ಮುಚ್ಚಿಕೊಳ್ತಾರೆ, ತಮ್ಮ ಭಾವನೆಗಳನ್ನು ಮುಚ್ಚಿಟ್ಟುಕೊಂಡು ಹೊರಗೆ ತೋರಿಕೆಯ ಭಾವನೆಗಳನ್ನು ಬೇರೆ ತೋರಿಸ್ತಾರೆ. ಇದು ತಪ್ಪಬೇಕು. ಅಂದಾಗ ಏನಾಗ್ತದೆ, ಅವರಿಗೆ ಮಾರ್ಗದರ್ಶನ ನೀಡೋದಕ್ಕೆ ಒಂದು ಅವಕಾಶ ಸಿಗ್ತದೆ, ಅವರನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಒಂದು ಅವಕಾಶ ಸಿಗ್ತದೆ. ಇವುಗಳು ಬಹಳ ಮುಖ್ಯ ಆಗ್ತದೆ. ಅಂದಾಗ ಮಾತ್ರ ವ್ಯಕ್ತಿ ಇಂಥ ಆತ್ಮಹತ್ಯೆ ವಿಷಚಕ್ರದಿಂದ ಹೊರಗೆ ಬರೋದಕ್ಕೆ ಶಕ್ಯ ಆಗ್ತದೆ. ಒತ್ತಡವನ್ನು ಬದಿಗೊತ್ತಿ ನೆಮ್ಮದಿಯ ಜೀವನವನ್ನು ಸಾಗಿಸಬೇಕು ಅಂತಂದರೆ ಅದಕ್ಕೆ ನೀವು ಹೇಳತಕ್ಕಂಥ ಸಲಹೆಗಳು?
ನೆಮ್ಮದಿಯ ಜೀವನ ಅಂದರೆ ಏನಂತೀರಿ ನೀವು? ಗುಡ್ ಮೆಂಟಲ್ ಹೆಲ್ತ್, ಲಿವಿಂಗ್ ಗುಡ್ ಮೆಂಟಲ್ ಹೆಲ್ತ್ ಅಂತ. ಫಾರ್ ಲಿವಿಂಗ್ ಗುಡ್ ಮೆಂಟಲ್ ಹೆಲ್ತ್, ಉತ್ತಮವಾದಂಥ ಮಾನಸಿಕ ಆರೋಗ್ಯವನ್ನು ಗಳಿಸಿಕೊಳ್ಬೇಕಾದ್ರೆ ವ್ಯಕ್ತಿ ತನ್ನ ಈ ಎಲ್ಲ ಮೂರೂ ಆಯಾಮಗಳಲ್ಲಿ ನಿಯಂತ್ರಣವನ್ನು ಹೊಂದಿರಬೇಕು. ಭಾವನಾತ್ಮಕ ಆಯಾಮ, ಜ್ಞಾನಾತ್ಮಕ ಆಯಾಮ, ಚಲನಾತ್ಮಕ ಆಯಾಮಗಳಲ್ಲಿ ಸಾಕಷ್ಟು ನಿಯಂತ್ರಣವನ್ನು ಹೊಂದಿರಬೇಕಾಗ್ತದೆ. ಹೀಗೆಲ್ಲ ಕ್ಷೇತ್ರಗಳಲ್ಲಿ ನಿಯಂತ್ರಣ ಹೊಂದಿದಾಗ ವ್ಯಕ್ತಿಯ ಕುಟುಂಬದ ಹೊಂದಾಣಿಕೆ ಚೆನ್ನಾಗಿ ಆಗ್ತದೆ, ಸಾಮಾಜಿಕ ಹೊಂದಾಣಿಕೆ ಚೆನ್ನಾಗಿ ಆಗ್ತದೆ, ಆರೋಗ್ಯದೊಂದಿಗಿನ ಹೊಂದಾಣಿಕೆ ಚೆನ್ನಾಗಿ ಆಗ್ತದೆ, ಭಾವನಾತ್ಮಕತೆಯೊಂದಿಗಿನ ಹೊಂದಾಣಿಕೆ ಚೆನ್ನಾಗಿ ಆಗ್ತದೆ. ಹೀಗಾಗಿ ಸಮಗ್ರ ಹೊಂದಾಣಿಕೆ ಉತ್ತಮವಾಗ್ತದೆ. ಎಲ್ಲ ಸಮಗ್ರ ಹೊಂದಾಣಿಕೆ ಇದ್ದಾಗ ಮಾತ್ರ ಹೊಂದಾಣಿಕೆಗೆ ನಾವು ಹೆಚ್ಚು ಬೆಲೆಯನ್ನು ಕೊಡಬೇಕಾಗಿದೆ ಎಂದು. ಅಡ್ಜಸ್ಟ್ಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಜೀವನ ಅಂದ್ರೇ ಹೊಂದಾಣಿಕೆ. ಲೈಫ್ ಈಸ್ ನಥಿಂಗ್ ಬಟ್ ಇಟ್ ದ ಅಡ್ಜಸ್ಟ್ಮೆಂಟ್ ಆ್ಯಂಡ್ ರೀಅಡ್ಜಸ್ಟ್ಮೆಂಟ್ ಅಂತ ಒಬ್ಬ ಜ್ಞಾನಿ ಹೇಳಿದ್ದು ಮಾತು ನನಗೆ ನೆನಪಾಗ್ತಾ ಇದೆ. ಜೀವನ ಅಂದ್ರೇ ಹೊಂದಾಣಿಕೆ ಮತ್ತು ಪುನಃ ಹೊಂದಾಣಿಕೆಯಾಗಿದೆ ಅಂತ. ಆದ್ದರಿಂದ ನಾವು ಉತ್ತಮವಾದಂಥ ಜೀವನವನ್ನು ಕಳಿಬೇಕಾದ್ರೆ, ಉತ್ತಮವಾದಂಥ ಮಾನಸಿಕ ಆರೋಗ್ಯವನ್ನು ಸಂಪಾದನೆ ಮಾಡಬೇಕಾದ್ರೆ ಒತ್ತಡರಹಿತವಾಗಿ ಬದುಕೋದನ್ನು ಕಲಿಬೇಕು, ಉತ್ತಮವಾದ ಹೊಂದಾಣಿಕೆ ಮಾಡಿಕೊಳ್ಳೋದನ್ನು ಕಲಿಬೇಕು. ಓಕೆ ಸರ್, ಕೊನೆಯದಾಗಿ ಕಲಾವಾಣಿ ಪತ್ರಿಕೆ ಮತ್ತು ಪತ್ರಿಕೋದ್ಯಮ ವಿಭಾಗದ ಕುರಿತು ನಿಮ್ಮ ಅಭಿಪ್ರಾಯ ಮತ್ತು ಏನಾದರೂ ಸಲಹೆಗಳು ನೀಡ್ಬೋದು? ಕಲಾವಾಣಿ ಪತ್ರಿಕೆ ಒಂದು ಪ್ರಾಯೋಗಿಕ ಪತ್ರಿಕೆ. ಪತ್ರಿಕೋದ್ಯಮ ವಿಭಾಗ ಇದನ್ನು ಪ್ರಾರಂಭ ಮಾಡಿದ್ದು ತುಂಬ ಸಂತೋಷ. ಕಲಾವಾಣಿ ಇದರ ವೃತ್ತಪತ್ರಿಕೆಯನ್ನು ಆನ್ಲೈನ್ ತರುವುದು ಕೂಡ ಇನ್ನೂ ಹೆಚ್ಚಿನ ಸಂತೋಷವನ್ನು ಕೊಟ್ಟಿದೆ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಜನ ಆನ್ಲೈನ್ ಕಡೆಗೆ ಆಕರ್ಷಿತರಾಗ್ತಾ ಇದ್ದಾರೆ. ಮುದ್ರಿತ ಬರಹಗಳನ್ನು ಓದುವವರ ಸಂಖ್ಯೆಗಿಂತ ಆನ್ಲೈನ್ ಓದುವವರ ಸಂಖ್ಯೆ ಇಂದು ಹೆಚ್ಚಾಗ್ತಾ ಇದೆ. ಈ ನಿಟ್ಟಿನಿಂದ ನೋಡೋದಾದರೆ ಇಂಥ ಪ್ರಯೋಗಶೀಲತೆ ವಿದ್ಯಾರ್ಥಿಗಳ ಕೌಶಲ್ಯವನ್ನು, ವಿದ್ಯಾರ್ಥಿಗಳ ಸೃಜನಶೀಲತೆಯನ್ನು ಬಿಂಬಿಸ್ತದೆ. ಪ್ರಾಧ್ಯಾಪಕರು ಅದಕ್ಕೆ ಪೂರಕವಾಗಿರೋದರಿಂದ, ಪ್ರಾಧ್ಯಾಪಕರು ಆ ನಿಟ್ಟಿನಲ್ಲಿ ಶ್ರಮ ವಹಿಸೋದರಿಂದ ವಿದ್ಯಾರ್ಥಿಗಳ ಈ ಪತ್ರಿಕಾ ಪ್ರಕಟಣೆ ತುಂಬ ಮಹತ್ವದ ಬೆಳವಣಿಗೆಯಾಗಿದೆ, ಪ್ರಯೋಗಶೀಲತೆಯ ಸಂಕೇತವಾಗಿದೆ. ಅನೇಕ ಸುದ್ದಿ ಸಂಗ್ರಹ ಪ್ರಕ್ರಿಯೆ, ಸುದ್ದಿ ವಿಶ್ಲೇಷಣೆಯ ಪ್ರಕ್ರಿಯೆ, ಸುದ್ದಿಯನ್ನು ಪ್ರಕಟಿಸುವ ಪ್ರಕ್ರಿಯೆ, ಆ ಸಂದರ್ಭದಲ್ಲಿ ವಹಿಸ್ತಕ್ಕಂಥ ನೀತಿ ಸಂಹಿತೆಗಳು, ಎಲ್ಲ ಸಂಗತಿಗಳಲ್ಲಿ ವಿದ್ಯಾರ್ಥಿಗಳಿಗೆ ತರಬೇತಿ, ಪ್ರಾಯೋಗಿಕ ತರಬೇತಿ ಸಿಗುವುದರಿಂದ ಮುಂದೆ ಉತ್ತಮವಾದಂಥ ಕ್ಷೇತ್ರಕ್ಕೆ, ಪತ್ರಿಕೋದ್ಯಮದ ಕ್ಷೇತ್ರದಲ್ಲಿ ಉತ್ತಮವಾದಂಥ ಪತ್ರಿಕೆಗಳನ್ನು ಮುನ್ನಡೆಸೋದಕ್ಕೆ ಸಮರ್ಥರಾಗುವಲ್ಲಿ ಸಂಶಯವಿಲ್ಲ. ಈ ನಿಟ್ಟಿನಲ್ಲಿ ನಮ್ಮ ಪತ್ರಿಕೋದ್ಯಮ ವಿಭಾಗದಲ್ಲಿ ಪ್ರಾಧ್ಯಾಪಕರು ವಿದ್ಯಾರ್ಥಿಗಳಿಗೆ ಉತ್ತಮವಾದಂಥ ತರಬೇತಿಯನ್ನು ನೀಡಲಿ, ಪ್ರಾಯೋಗಿಕ ಅರಿವನ್ನು ಹೆಚ್ಚಿಸಲಿ ಎನ್ನುವಂಥ ನಿರೀಕ್ಷೆ ನಂದಾಗಿದೆ. ಧನ್ಯವಾದಗಳು ಸರ್. ಇಷ್ಟೊತ್ತು ನಮಗೆ ತಮ್ಮ ಅಭಿಪ್ರಾಯಗಳನ್ನು ನೀಡಿದ್ದಕ್ಕಾಗಿ ಧನ್ಯವಾದಗಳು. ತಮಗೂ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಈ ದಿನದ ವಿವೇಚನಾಂತರಂಗ ಸಂದರ್ಶನದ ಕಾರ್ಯಕ್ರಮ. ಮುಂದಿನ ದಿನಗಳಲ್ಲಿ ಮತ್ತೊಬ್ಬ ಶ್ರೇಷ್ಠ ವ್ಯಕ್ತಿಯ ಜೊತೆಗೆ ಸಂದರ್ಶನವನ್ನು ಮುಂದುವರಿಸುತ್ತೇವೆ. ಅಲ್ಲಿಯವರೆಗೂ ನಮಸ್ಕಾರ.